ಸಾನ್ನಿಧ್ಯದಲ್ಲಿ ಭಕ್ತಿಯಿಂದ ವೈಭವದಿಂದ ನಡೀತಾ ಇದೆ. ಇಂತಹ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಈ ನಾಡು ಕಂಡ ಅಪರೂಪದ ಜಗದ್ಗುರುಗಳು, ತ್ರಿವಿಧ ದಾಸೋಹಿಗಳು, ಪುಸ್ತಕ ಜಗದ್ಗುರುಗಳು, ಜೊತೆಗೆ ಈ ನಮ್ಮೆಲ್ಲರ ಆರಾಧ್ಯ ಶ್ರೀ ಜಗದ್ಗುರು ಅನ್ನದಾನೀಶ್ವರ ಸಂಸ್ಥಾನ ಮಠದ ದಶಮ ಪೀಠಾಧಿಪತಿಗಳು ಆಗಿರುವ ಶ್ರೀಮಾನ್ ನಿರಂಜನ ಪ್ರಣವ ಸ್ವರೂಪ ಜಗದ್ಗುರು ಡಾಕ್ಟರ್ ನಾಡೋಜ ಅನ್ನದಾನೀಶ್ವರ ಮಹಾಶಿವಗಳವರು ತಮ್ಮ ಆಶೀರ್ವಾದ ವಚನವನ್ನು ದಯಪಾಲಿಸ್ತಾರೆ. ಹಾಗಾಗಿ ಭಕ್ತರು 10 ನಿಮಿಷಗಳ ಕಾಲ ನಡೆಯುವಂಥ ಈ ಆಶೀರ್ವಾದದಲ್ಲಿ ಭಾಗವಹಿಸಬೇಕು. ಶ್ರದ್ಧಾಪೂರ್ವಕವಾಗಿ ಒಂದು 10 ನಿಮಿಷ ಮೌನವಾಗಿರಬೇಕಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೇವೆ. ಈಗಾಗಲೇ ಹಲವಾರು ಪೂಜ್ಯರು ಕೂಡ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಅವರೆಲ್ಲರ ಆಶೀರ್ವಾದ ತಮ್ಮೆಲ್ಲರ ಮೇಲಿರಲಿ. ಜೊತೆಗೆ ಈ ಮಠದ ಮೇಲೆ ನಿಮ್ಮೆಲ್ಲರ ಸಹಕಾರ, ಭಕ್ತಿ ಯಾವಾಗಲೂ ಕೂಡ ಇರಬೇಕಂತೇಳಿ ಆ ಚನ್ನಬಸವೇಶ್ವರದಲ್ಲಿ ಪ್ರಾರ್ಥನೆ ಕೈತೇವೆ. ಈ ಕಾರ್ಯಕ್ರಮಕ್ಕೆ ಮಾಧ್ಯಮದವರು, ಪೊಲೀಸ್ ಇಲಾಖೆ, ಜೊತೆಗೆ ಬನ್ನಿಕೊಪ್ಪ ಸೇರಿದಂತೆ ಹಲವಾರು ಗ್ರಾಮಗಳ ಎಲ್ಲ ಸದ್ಭಕ್ತರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ಈ ಗ್ರಾಮದ ದೈವದ ಪರವಾಗಿ, ಚನ್ನಬಸವೇಶ್ವರ ಶಾಖಾ ಮಠದ ಪರವಾಗಿ ಅತ್ಯಂತ ಭಕ್ತಿಯಿಂದ ಸ್ವಾಗತವನ್ನು ಕೋರ್ತೇವೆ. ಜೊತೆಗೆ ಈಗಾಗಲೇ ಮಂಗಳಾರತಿ ಮುಗಿದಿದೆ. ಪೂಜ್ಯ ಜಗದ್ಗುರು ಮಹಾಸಂಘಿಯವರು ಆಶೀರ್ವಾದವನ್ನು ದಯಪಾಲಿಸ್ತಾರೆ. ಎಲ್ಲರೂ ಕೂಡ ಒಂದು 10 ನಿಮಿಷ ಮೌನ ಆಗಬೇಕಂತೇಳಿ ಅವರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಲ್ಲಿ ಪೂಜಾ ಕಾರ್ಯಕ್ರಮಗಳು ಇವಾಗ ಅರ್ಥ ಮಾಡಬೇಡಿ. ದಸರಾ ಮಹೋತ್ಸವದಲ್ಲಿ ಪಾಲ್ಗೊಂಡಂಥ ಎಲ್ಲ ಪೂಜೆಗಳು ಕೂಡ ಶರಣರು, ಗ್ರಾಮದ 80 ಹಿರಿಯರೇ, ಸುತ್ತಮುತ್ತಲಿನ ಬರುವಂಥ ಸಂಪತ್ತ ಮಹಾಶಯರೇ, ತಾಯಂದಿರೇ, ಎಲ್ಲ ಅಧಿಕಾರಿಗಳೇ, ಎಲ್ಲರಿಗೂ ಕೂಡ ಶುಭವನ್ನು ಕೋರುತ್ತಾ ಇದ್ದು, ಈ ಚನ್ನಬಸವೇಶ್ವರ ಯಾತ್ರಾ ಮಹೋತ್ಸವ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ. ಮನುಷ್ಯ ಜೀವನದಲ್ಲಿ ಬಸವಣ್ಣವರು ಹೇಳ್ತಾರೆ, ಶಿವಚಿಂತೆ ಶಿವಧ್ಯಾನವಿಲ್ಲದ ಮನುಜರು ಜಗಣಕ್ಕೆ ಶಾಸನ ಕೂಡಮೃಗ ಕಾಡಮೃಗ ಒಂದಾಗಿ ಬಾಳಲಾರದೆ ದೇವ. ಶಿವಧ್ಯಾನವಿಲ್ಲದ ಮನುಜರು ಸಗಣಕ್ಕೆ ಶಾಸನ ಹುಡುಕವೇ ದೇವ ಅನ್ನುವಂಥ ಮಾತನ್ನು ಬಸವಣ್ಣವರು ಹೇಳ್ತಾರೆ. ಮನುಷ್ಯ ಏನು ಮಾಡಬೇಕು ಅಂದರೆ ಶಿವಚಿಂತೆ ಧ್ಯಾನಪೂರ್ವಕವಾಗಿ ಇಂಥ ಒಂದು ಯಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ಮಾಡ್ತಾ ಇರಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಬಹುದು. ಈ ಬನ್ನಿಕೊಪ್ಪ ಗ್ರಾಮದಲ್ಲಿ ಈ 18 ವರ್ಷಗಳ ಹಿಂದೆ ಯಾವ ರಥೋತ್ಸವ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಊರಿನ ಸದ್ಭಕ್ತರು ಮತ್ತು ಮಠದ ಅಭಿಮಾನಿಗಳೆಲ್ಲರೂ ಕೂಡಿಕೊಂಡು ರಥವನ್ನು ನಿರ್ಮಾಣ ಮಾಡುವಂತಹ ಮೂಲಕವಾಗಿ ಚನ್ನಬಸವೇಶ್ವರನ ಯಾತ್ರಾ ಮಹೋತ್ಸವ ಪ್ರಾರಂಭವಾಗುವ ಜೊತೆಗೆ ಮಠವನ್ನು ಕೂಡ ನವೀಕರಿಸಿದ್ದಾರೆ. ಮಠವನ್ನು ನವೀಕರಿಸುವುದರ ಜೊತೆಗೆ ಯಾವ ರಥೋತ್ಸವವನ್ನು ಕೂಡ ಬಹಳ ಅದ್ಧೂರಿಯಾಗಿ, ಬಹಳ ವೈಭವದಿಂದ ಪ್ರತಿಯೊಂದು ವರ್ಷ ಹೆಚ್ಚಾಗಿ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿಲ್ಲ. ಇವಾಗಲೂ ಕೂಡ ಮನುಷ್ಯ ಜೀವನದಲ್ಲಿ ನಾವೆಲ್ಲರೂ ಕೂಡ ಒಳ್ಳೆಯ ಮಾತುಗಳನ್ನು ನೆನಪಿಟ್ಟುಕೊಂಡು ಹೋಗಬೇಕು. ಮನುಷ್ಯ ಜೀವನದಲ್ಲಿ 2 ಮಾತನ್ನು ನೆನಪಿಡಬೇಕು, 2 ಬರೀಬೇಕು. ಏನು ನೆನಪಿಡಬೇಕು? ಒಬ್ಬ ಹಿರಿಯರು ಹೇಳ್ತಾನೆ, ಗೋ ಬಾತನ್ ಗೋ ಫೂಲ ಮತ್ ಗೋ ಚಾಹೆ ಕಲ್ಯಾಣ ನಾರಾಯಣ ಒಂದು ಭಗವಾನ್. 2 ಮಾತನ್ನು ತನ್ನ ಜೀವನದಲ್ಲಿ ಒಳ್ಳೆಯದನ್ನು ಬಯಸ್ತಕ್ಕಂಥ ವ್ಯಕ್ತಿ ಈ 2 ಮಾತುಗಳನ್ನು ನೆನಪಿಟ್ಕೋಬೇಕು. ಏನು ಅಂದರೆ, ಮನುಷ್ಯ ನಾನೊಂದು ದಿನ ಸಾಯ್ತೀನಿ, ನಾನು ಅವರನ್ನೆಲ್ಲ ಸಮರ್ಥನ ಮುಚ್ಚು ಹೋಗಿ ವಶಾಗ್ತಕ್ಕಂಥವು. ಆದರೆ ಅಂಥ ಒಂದು ಮುತ್ತು ಮನುಷ್ಯನಿದೆ ಅನ್ನೋದು ಕೂಡ ಮನುಷ್ಯನ ಆಶಾ ಪಾಶಗಳು ಎಷ್ಟು ಬರ್ತಾವೆ ಅಂತಂದರೆ ಹೇಳ್ತಿದ್ದಷ್ಟು ಮನುಷ್ಯನಿಗೆ ಆಶೆಗಳು ಬೆಳೆದು ಅವನ ಜೀವನ ಇದಾಗುವಂಥ ರೀತಿಯೊಳಗೆ ಮಾಡತಕ್ಕಂಥವು. ಆದರೆ ಆಶೆಗಳಿಂದ ಮುಕ್ತರಾಗಿ ತ್ಯಾಗ ಜೀವನವನ್ನು ಮಾಡ್ತಾ ಸಮಾಜಕ್ಕಾಗಿ, ಧರ್ಮಕ್ಕಾಗಿ, ದೇಶಕ್ಕಾಗಿ ಇವತ್ತು ಅನೇಕ ರೀತಿಯಿಂದ ಸಹಾಯ
ಸ್ವೀಕಾರ ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ನಮ್ಮ ನಾಡಿನಲ್ಲಿದ್ದಾರೆ. ಇಂಥ ಒಂದು ಯಾತ್ರಾ ಮಹೋತ್ಸವ ಇವತ್ತು ಆ ರೀತಿಯಲ್ಲಿ ಮನುಷ್ಯ ಜೀವನದಲ್ಲಿ ದಾನ ಧರ್ಮ ಅದಕ್ಕೆ ಹೇಳ್ತಾರೆ ಈಶಾನ ವಿಜ್ಞಾನ ತಪೋನದಾನ ದಾನಂದ ಶೀಲಂನ ಮೌನ ಧರ್ಮ ಹೇ ಮೃತ್ಯುಲೋಕೆ ವಿಭಾರಭೂತ ಮನುಷ್ಯರೂಪೇಣ ಉದಾಹರಣೆ ಹೇಳ್ತಾರೆ ಮಕ್ಕಳು. ಏನು ಅಂತಂದರೆ ಯಾರಿಗೆ ಶಿಕ್ಷಣ ಇಲ್ಲ, ಅವರಿಗೆ ಜ್ಞಾನ ಇಲ್ಲ, ಅಂಥ ವ್ಯಕ್ತಿಗಳು ಏನಾಗ್ತಾರೆ ಅಂತಂದರೆ ಅವನಿಗೆ ಬಾಳ ಇಲ್ಲ, ಮೊದಲೇ ಇರ್ತಕ್ಕಂತಹ ಮಾನವಾದಂಥ ಮಾತನ್ನು ಹೇಳ್ತಾರೆ. ಆ ದೃಷ್ಟಿಯಿಂದ ಮನುಷ್ಯ ವಿದ್ಯಾ ದಾನ ತಪಸ್ಸು ದಾನಗಳನ್ನು ಬೆಳೆಸಿಕೊಂಡು ಹೋಗೋದ್ರಿಂದ ಮನುಷ್ಯ ಜೀವನದಲ್ಲಿ ಅದಕ್ಕೋಸ್ಕರ ಆ ಮನುಷ್ಯ ಇವತ್ತು ಯಾವಾಗಲೂ ಕೂಡ ಭಗವಂತನಿದ್ದಾನೆ ಅಂತಕ್ಕಂಥದ್ದು ಮರಣ ಇರುವಂತಹ ನೆನೆಸಿಕೊಳ್ಳುವುದಕ್ಕೆ ಭಗವಂತ ಇದ್ದಾನೆ, ಆತ ಎಲ್ಲವನ್ನು ನೋಡ್ತಾನೆ, ನಮಗೆ ಸೇರಿಸಿದ್ದಾನೆ ಅಂತಕ್ಕಂತಹ ಭಾವದಿಂದ ಎಲ್ಲರೂ ಕೂಡ ಇವತ್ತು ಅವರ ಎಷ್ಟೋ ಕೂಡ ಅವರ ಮನೆಯಲ್ಲಿ ಈ ದೇಶದೊಳಗೆ ಇಷ್ಟಪಟ್ಟ ಈ ಭಾಗದ ಇವತ್ತು ಭಾಳ ಒಳ್ಳೆಯ ರೀತಿಯಿಂದ ದೇಶದ ಜೊತೆಗೆ ಇವತ್ತು ಈ ಸಂದರ್ಭವನ್ನು ಸಂಪೂರ್ಣತೆ ಶಿವರ ಒಂದು ಸೇರಿದಂತೆ ದೇವರ ಕೆಲಸವನ್ನು ಮರಗಳನ್ನು ಹೆಚ್ಚಿರ್ತಕ್ಕಂಥ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಾವು ಪರಿಸರಕ್ಕೆ ಕಾರಣವಾಗಿಸುತ್ತದೆ. ಮುಂದಿನ ಜೀವನದಲ್ಲಿ ಆರೋಗ್ಯ ಅದಕ್ಕೋಸ್ಕರ ಅಂಥ ರೀತಿಯಲ್ಲಿ ಆ ಪರಿಸರವನ್ನು ಬೆಳೆಸುವುದರ ಜೊತೆಗೆ ಇವತ್ತು ಮನುಷ್ಯ ಇನ್ನೇನು ಮಾತುಗಳನ್ನು ಬರೆಯಬೇಕು. ಏನು ಬರಬೇಕು ಅಂದರೆ ದೇವರಿದ್ದಾನೆ, ನಾವು ಏನು ಬರಬೇಕು ಅಂದರೆ ನಾವು ಯಾರಿಗಾದರೂ ಉಪಕಾರ ಬರಬೇಕು. ಉಪಕಾರ ನಾನು ಮಾಡಿದರೆ ನಾನು ಕೊಟ್ಟೆ ನಾನು ನೀಡಿದೆ ಅಂತ ಜೊತೆಗೆ ಇನ್ನೊಂದಾಗಿ ಏನು ಮಾಡಬೇಕು ಅಂದರೆ ನಾವು ಯಾರಾದರೂ ನಮ್ಮನ್ನು ಉಪಕಾರ ಮಾಡಿದರೆ ಏನಾದರೂ ಈ ಜೀವನದ ಸುಲಭವಾಗಿ ಸಾಗಬೇಕಾದರೆ ಒಳ್ಳೆಯ ಮಾತುಗಳನ್ನು ಒಳ್ಳೆಯ ಗುಣಗಳನ್ನು ದೇವದಾಸನ ಹೇಳ್ತಾರೆ. ಹಿರಿಯ ನಿಕ್ಕಡವಲ್ಲಿ ಸಿರಿಯ ನಿಕ್ಕಡವಲ್ಲಿ ಇಲ್ಲದಪ್ಪರಾಜ್ಯವ ನಿಕ್ಕಡವಲ್ಲಿ ನಿಮ್ಮ ಸುಲಕ್ಷಣಗಳ ಸೋಮರಿಗಳ